ಕೆರೆಬೇಟೆ ಮೂವಿ ಅದ್ಭುತವಾಗಿ ಬಂದಿದೆ. ಡೈರೆಕ್ಷನ್ ಇಂದ ಹಿಡಿದು ಸಾಂಗ್, ಮ್ಯೂಸಿಕ್ ಎಲ್ಲಾನು ಒಂದು ಒಳ್ಳೆ ಕಾಸ್ಟ್ ಅಂತ ಹೇಳ್ಬೋದು. ಬಿಂದು ಅವರು ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಲೈಕ್ ಸ್ಟೋರಿ ನೋಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಓಕೆ ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಇವನ್ ಕ್ಯಾಮ್ರಾ ವರ್ಕ್, ಸೊ ಓವರ್ ಆಲ್ ಒಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ 100%. ಸಿನಿಮಾ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಭಾಷೆ ಮುಖ್ಯವಾಗಿ. ಎಲ್ಲರೂ ಸುಮಾರು ಸಿನಿಮಾಗಳಲ್ಲಿ ನಾವು ಮಂಡ್ಯದ ಭಾಷೆ ನೋಡ್ತೀವಿ, ಇತ್ತೀಚೆಗೆ ಮಂಗಳೂರು ಭಾಷೆ ನೋಡ್ತಾ ಇದ್ವಿ. ಬಟ್ ಈ ಭಾಗದ ಅಥೆಂಟಿಕ್ ಆಗಿ ಕೇಳಿಸೋ ಕನ್ನಡನ ಕೇಳಬೇಕು. ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಿಮ್ ಪಾತ್ರ ಮತ್ತು ನಿಮ್ ತಾಯಿಯ ಪಾತ್ರ ಮಾತಾಡೋ ರೀತಿ, ಆ ಸಲಿಗೆ ಹೋಗೆ ಬಾರೆ ಅನ್ನೋದು, ಅದೆಲ್ಲ ಎಲ್ಲೋ ಅಪರೂಪಕ್ಕೆ ಯಾವ್ದಾದ್ರು ಫ್ರೆಂಡ್ಸ್ ಮನೇಲಿ ಕೇಳಿದ್ದು. ಅದನ್ನ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ತುಂಬಾ ಮನ್ಸಿಗೆ ತಟ್ಟದಂಗೆ ಅಷ್ಟು ಇಷ್ಟ ಆಯ್ತು. ಆಮೇಲೆ ಬಿಂದು ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಫಿಲ್ಮ್ ಅವ್ರದ್ದು. ಫಸ್ಟ್ ಫಿಲ್ಮ್ ಆದ್ರೂ ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಮಲೆನಾಡಿನ ಸಂಸ್ಕೃತಿನ ಹೇಳುವಂಥದ್ದು, ಆಮೇಲೆ ಒಂದು ಹೊಸ 2-3 ಇವಾಗ ಕೆರೆ ಬೇಟೆ ಅನ್ನೋದು ನನಗಂತೂ ಗೊತ್ತಿರ್ಲಿಲ್ಲ. ಕೆರೆ ಮತ್ತು ಬೇಟೆ ಅನ್ನೋ 2 ಪದಗಳಾಗಿ ಗೊತ್ತಿತ್ತು, ಅದು ಒಟ್ಟಿಗೆ ಸೇರಿ ಬಂದಿದ್ದು. ಮತ್ತು ತುಂಬಾ ಸಿನಿಮಾ ಇಂಟೆನ್ಸ್ ಆಗಿ ಬಂದಿದೆ. ಈ ಒಂದು ಸಿನಿಮಾ ಮಾರ್ಚ್ 15 ರಿಲೀಸ್ ಆಗ್ತದೆ. ಎಲ್ಲರೂ ಇಷ್ಟಪಡ್ಬೇಕು, ಸಿನಿಮಾ ಗೆಲ್ಬೇಕು ಅಂತ ಆಶಿಸ್ತೀನಿ. ಮತ್ತೆ ನಮ್ಮ ರಾಜಹಂಸ ತಂಡ, ನನ್ನ ಫಸ್ಟ್ ಸಿನಿಮಾ ಗೌರಿಶಂಕರ್ ಅವ್ರ ಜೊತೆಗೆ ನಾನು ಆಕ್ಟ್ ಮಾಡಿದ್ದು. ನಾವೆಲ್ಲರೂ ಈಗ ಮತ್ತೆ ಬಂದಿದ್ದೀವಿ ಸಪೋರ್ಟ್ ಮಾಡಕ್ಕೆ. ಖಂಡಿತ ಈ ಸಲ ಗೆಲ್ತೀರಾ ನೀವು ಅನ್ನೋ ನನಗೆ ವಿಶ್ವಾಸ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೆರೆ ಭೇಟಿಯ ಒಂದು ಟ್ರೈಲರ್ ನೋಡಿದೆ, ತುಂಬಾ ಕುತೂಹಲ ಹುಟ್ಟಿಸ್ತು. ಈ ಪ್ರೀಮಿಯರ್ಗೆ ಕರೆ ಬಂದಾಗ ನೋಡ್ಲೇಬೇಕು ಅಂತ ಅಂದ್ಬಿಟ್ಟು ಬಿಡುವು ಮಾಡ್ಕೊಂಡು ಬಂದಾಗ ನಿಜವಾಗ್ಲೂ ಸಂತೋಷ ಆಯ್ತು, ಖುಷಿ ಆಯ್ತು. ಒಂದು ಹೊಸ ಪ್ರತಿಭೆ ಗೌರಿಶಂಕರ್ ಅವರು ಒಂದು ಅದ್ಭುತವಾದ ನಟನೆ ಮಾಡಿದ್ದಾರೆ. ಮತ್ತು ಡೈರೆಕ್ಟರ್ ರಾಜ್ಗುರು ಅವ್ರಿಗೆ ಒಂದು ವಿಶೇಷವಾಗಿ ಧನ್ಯವಾದ ಹೇಳಬೇಕು. ಯಾಕಂತಂದ್ರೆ ಈ ತರ ಒಂದು ಸಬ್ಜೆಕ್ಟು ತುಂಬಾ ಚಾಲೆಂಜಿಂಗು ಮತ್ತು ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಸ್ಮಾಲ್ ಡೀಟೇಲ್ಸ್, ಒಂದು ಗ್ರಾಮೀಣ ಪ್ರದೇಶದ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನ ಒಂದು ನಿರೂಪಣೆ ಮಾಡೋದಿದೆಯಲ್ಲ, ಶೈಲಿ ಅದ್ಭುತವಾಗಿದೆ. ಮತ್ತು ಕೊನೆಯ ತನಕ ಒಂದು ಕುತೂಹಲ ಹುಟ್ಟಿಸುತ್ತೆ. ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಛಾಯಾಗ್ರಹಣ ಅದ್ಭುತವಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಅಂತೂ ವಿಶೇಷವಾಗಿದೆ. ಅದು ನನಗಂತೂ ತುಂಬಾ ಹಿಡಿಸ್ತು. ಮತ್ತು ಒಂದು ಹೊಸ ಪ್ರತಿಭೆಗಳು, ಒಂದು ಆ ಪ್ರತಿಭೆ, ಎನರ್ಜಿ ಮತ್ತು ಆ ಆನೆಸ್ಟಿ ತುಂಬಾ ಸೂಕ್ಷ್ಮತೆ ಎದ್ದು ಕಾಣುತ್ತೆ ಮತ್ತು ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡ್ಬೇಕಾದ ಸಿನಿಮಾ. ಯಾಕಂತಂದ್ರೆ ಒಂದು ಯುವ ಪ್ರತಿಭೆಗಳು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾಗ ನಾವೆಲ್ಲ ಸೇರಿ ಬೆಳೆಸ್ಬೇಕು. ಅಷ್ಟು ಇಷ್ಟ ಆಯ್ತು ಸಿನಿಮಾ. ಸಂಗೀತ, ಛಾಯಾಗ್ರಹಣ, ನಿರ್ದೇಶನ, ನಟನೆ ಮತ್ತು ನಟಿ ಕೂಡ ಬಿಂದು ಅವರು ಮೊದಲನೇ ಸಿನಿಮಾ ಅಂತ ಹೇಳ್ಬಿಟ್ಟೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ.